ಐಪಿಎಲ್ ಬೆಟ್ಟಿಂಗ್ ಭೂತ ಬದುಕು ಸರ್ವನಾಶವಾದೀತು. ಜೋಕೆ ರನ್ ಹೊಳೆ, ವಿಕೆಟ್ ಬೇಟೆ, ಕ್ಷಣ ಕ್ಷಣಕ್ಕೂ ಕುತೂಹಲ, ಕೌತುಕ, ರೋಚಕ, ರೋಮಾಂಚಕ. ಇಂತಹ ಐಪಿಎಲ್ ಹಬ್ಬಕ್ಕೆ ಮಾರ್ಚ್ 22ರಂದು ಅದ್ಧೂರಿ ಚಾಲನೆ ಸಿಗಲಿದೆ. ಉದ್ಘಾಟನಾ ಪಂದ್ಯದಲ್ಲಿ ಮದಗಜಗಳ ಕಾದಾಟಕ್ಕೆ ಇಡೀ ವಿಶ್ವವೇ ಕಾಯುತ್ತಿದೆ. ಈ ಪಂದ್ಯಕ್ಕೂ ಮುನ್ನ ಪ್ರೇಕ್ಷಕರಿಗೆ ಭರಪೂರ ಮನರಂಜನೆ ನೀಡುವ ಮೂಲಕ ಶ್ರೀಮಂತ ಲೀಗ್ಗೆ ಮತ್ತಷ್ಟು ಮೆರುಗು ತರಲಿದ್ದಾರೆ ಬಾಲಿವುಡ್ ತಾರೆಯರು. ಇದರ ನಡುವೆ ಜೋರಾಗಿದೆ ಬೆಟ್ಟಿಂಗ್ ಸದ್ದು. ಬಿಸಿಸಿಐ ಪಾಲಿಗೆ ಚಿನ್ನದ ಮೊಟ್ಟೆ ಇಡುವ ಕೋಳಿ. ಇದು ಬಿಸಿಸಿಐಗಷ್ಟೇ ಅಲ್ಲ, ಬೆಟ್ಟಿಂಗ್ ದಂಧೆ ನಡೆಸುವವರಿಗೂ ಚಿನ್ನದ ಮೊಟ್ಟೆ ಇಡುವ ಕೋಳಿಯೇ. ವಿಶ್ವದ ಶ್ರೀಮಂತ ಕ್ರಿಕೆಟ್ ಬೋರ್ಡ್ ಬಿಸಿಸಿಐಗಿಂತಲೂ ದಂಧೆಕೋರರು ಹೆಚ್ಚಿನ ವ್ಯವಹಾರ ನಡೆಸುತ್ತಾರೆ ಅನ್ನೋ ಆತಂಕ ಮನೆ ಮಾಡಿದೆ. ಮಾರ್ಚ್ 22ರಿಂದ 1-2 ಸಾವಿರಾರು ಕೋಟಿಗಳ ವ್ಯವಹಾರಕ್ಕೆ ನಾಂದಿ ಹಾಡಲು ಸಜ್ಜಾಗಿದ್ದಾರೆ. ಬೆಟ್ಟಿಂಗ್ ಭೂತವೇ ಕಲರ್ಫುಲ್ ಲೀಗ್ಗೆ ದೊಡ್ಡ ಕಪ್ಪು ಚುಕ್ಕೆಯಾಗಿ ಇರಲಿದೆ ಅನ್ನೋದು ಸತ್ಯಕ್ಕೆ ದೂರವಾದದ್ದೇನೂ ಅಲ್ಲ. ಶ್ರೀಮಂತ ಲೀಗ್ನಲ್ಲಿ ಶ್ರೀಮಂತರಾಗಲು ಹೊರಟ ಅದೆಷ್ಟೋ ಮಂದಿ ಬೀದಿ ಪಾಲಾಗಿದ್ದು ಉಂಟು. ಅಂತಹ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆಯೂ ಇವೆ. ಬೆಟ್ಟಿಂಗ್ ಹೆಸರು ಹೇಳಿದ್ರೆ ಒಂದು ಕ್ಷಣ ಹೆದರುವ ಜನರನ್ನೂ ನೋಡಿದ್ದೇವೆ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಬೆಟ್ಟಿಂಗ್ ಹಾವಳಿಯಿಂದ ಅವರ ಬದುಕು ಅಸ್ತವ್ಯಸ್ತವಾಗಿದೆ, ದುಸ್ತರವಾಗಿದೆ, ನೋವು ನರಳಾಟ ಅನುಭವಿಸಿದ್ದಾರೆ. ಜೀವನದಲ್ಲಿ ಇದೊಂದು ದೊಡ್ಡ ಪಾಠವೇ ಸಾಕು, ಮನ ಪರಿವರ್ತನೆಗೊಳ್ಳಲು ಎನ್ನುವಷ್ಟರ ಮಟ್ಟಿಗೆ ಗೋಳು ಅನುಭವಿಸಿದ್ದಾರೆ ಅವರು. ನಿಜ, ವಿಶ್ವವೇ ಐಪಿಎಲ್ ಮನರಂಜನಾ ಹಬ್ಬಕ್ಕೆ ಕಾಯುತ್ತಿದೆ. ಈ ಟೂರ್ನಿಯನ್ನ ಮನರಂಜನೆಯನ್ನಾಗಿ ತೆಗೆದುಕೊಂಡರೆ ಚಂದ. ಆದ್ರೆ ಯುವಕರು, ಕಾಲೇಜು ವಿದ್ಯಾರ್ಥಿಗಳು, ನಿರುದ್ಯೋಗಿಗಳು, ಆರ್ಥಿಕವಾಗಿ ಹಿಂದುಳಿದವರು, ನಗರಗಳಲ್ಲಿ ಜೀವನೋಪಾಯಕ್ಕಾಗಿ ಕೆಲಸ ಮಾಡುತ್ತಿರುವವರೇ ಹೆಚ್ಚಿನದಾಗಿ ಬೆಟ್ಟಿಂಗ್ ಜಾಲದಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ಬೇಸರದ ಸಂಗತಿ. ಮೊದಲು ನಗರ ಪಟ್ಟಣಗಳಲ್ಲಿ ಅವ್ಯಾಹತವಾಗಿತ್ತು. ಈಗ ನಗರ ಪಟ್ಟಣವನ್ನೇ ಮೀರಿಸುವಷ್ಟು ಹಳ್ಳಿಗಳಲ್ಲಿ ದಂಧೆಯ ವಹಿವಾಟು ನಡೆಯುತ್ತಿದೆ ಅನ್ನೋದು ನಂಬಲಾಗದ ಸತ್ಯ. ಐಪಿಎಲ್ ನಡೆದಾಗಲೆಲ್ಲ ಸಾವಿರಾರು ಕೋಟಿ ಬೆಟ್ಟಿಂಗ್ ವ್ಯವಹಾರ ನಡೆಯುತ್ತದೆ ಅನ್ನೋದು ಎಷ್ಟು ನಿಜವೋ, ಇದರಿಂದ ಸಾವಿರಾರು ಕುಟುಂಬಗಳು ಮನೆ ಮಠ ಕಳೆದುಕೊಂಡು ಬೀದಿಗೆ ಬೀಳುತ್ತಿವೆ, ಜೊತೆಗೆ ಉಸಿರನ್ನು ಚೆಲ್ಲಿದ್ದಾರೆ ಅನ್ನೋದು ಅಷ್ಟೇ ಸತ್ಯ. ಈ 2 ತಿಂಗಳಲ್ಲಿ ಕೋಟ್ಯಾಧೀಶರಾಗುವ ಕನಸು ಕಟ್ಟುತ್ತಾರೆ. ಅದಕ್ಕಾಗಿ ಸಾಲದ ಕತ್ತಿಯ ಮೇಲೆ ಹೆಜ್ಜೆ ಹಾಕುತ್ತಾರೆ. ಇತ್ತ ಹಣವೂ ಬರದೆ, ಸಾಲವನ್ನೂ ತೀರಿಸಲಾಗದೆ ಸಾವಿನ ದಡ ಸೇರುತ್ತಾರೆ. ಕಲರ್ಫುಲ್ ಲೀಗ್ ಕಣ್ತುಂಬಿಕೊಳ್ಳಬೇಕೇ ಹೊರತು ಅಡ್ಡದಾರಿ ಹಿಡಿದು ಸುಂದರ ಜೀವನವನ್ನೇ ಕಪ್ಪು ಬಿಳುಪು ಮಾಡಿಕೊಳ್ಳುವುದಲ್ಲ ಅನ್ನೋದನ್ನ ಅರಿಯಬೇಕು. ನಮ್ಮ ಮುಂದೆ ಇದಕ್ಕೆ ಸಾವಿರಾರು ಉದಾಹರಣೆಗಳಿದ್ದರೂ ಬುದ್ಧಿ ಕಲಿಯುತ್ತಿಲ್ಲ ಅನ್ನೋದು ವಿಪರ್ಯಾಸವೇ ಸರಿ. ಸದ್ಯ ಐಪಿಎಲ್ ಟೂರ್ನಿಗೂ ಮುನ್ನ ಆತಂಕಕಾರಿ ಮಾಹಿತಿಯೊಂದು ಹೊರಬಿದ್ದಿದೆ. ಅದೇನೆಂದರೆ ಪ್ರತಿ ಪಂದ್ಯಕ್ಕೆ ಎಷ್ಟು ಕೋಟಿ ಬೆಟ್ಟಿಂಗ್ ನಡೆಯುತ್ತದೆ ಅನ್ನೋದು. ಅದರ ಮೊತ್ತ ಕೇಳಿದ್ರೆ ನಿಮಗೂ ಆಶ್ಚರ್ಯವಾಗಬಹುದು. ಒಂದು ರಾಜ್ಯ ಸರ್ಕಾರದ ಬಜೆಟ್ ಕೂಡ ಇಷ್ಟು ಮೊತ್ತದಾಗಿರುವುದಿಲ್ಲ ಅನ್ನೋದು ವಿಶೇಷ. ಹೌದು, ಐಪಿಎಲ್ನ ಪಂದ್ಯವೊಂದಕ್ಕೆ ವ್ಯವಹಾರ ನಡೆಯುವುದು ಬರೋಬ್ಬರಿ 3,500 ಕೋಟಿ ರೂಪಾಯಿ. ಅಂದರೆ ಇಡೀ ಟೂರ್ನಿಗೆ 2,59,000 ಕೋಟಿ ರೂಪಾಯಿ ವ್ಯವಹಾರ ನಡೆಯುತ್ತೆ. ಇದು ಇನ್ನೂ ಹೆಚ್ಚಾಗಲೂಬಹುದು ಅಂತ ಅಂದಾಜಿಸಲಾಗಿದೆ. ಪಂದ್ಯಕ್ಕೆ 3,500 ಕೋಟಿ ರೂಪಾಯಿ ವ್ಯವಹಾರ ನಡೆದರೆ ಒಟ್ಟು 74 ಪಂದ್ಯಗಳಲ್ಲಿ 2,59,000 ಕೋಟಿ ರೂಪಾಯಿ ವ್ಯವಹಾರ ಸಂಭವಿಸುತ್ತದೆ. ಇದು ಒಂದು ರಾಜ್ಯ ಬಜೆಟ್ಗೆ ಸಮ ಅಥವಾ ಅದಕ್ಕಿಂತಲೂ ಹೆಚ್ಚು ಎಂದರೆ ತಪ್ಪಾಗೋದಿಲ್ಲ. ಕೆಲವು ರಾಜ್ಯಗಳಲ್ಲಿ ಇದಕ್ಕಿಂತಲೂ ಕಡಿಮೆ ಬಜೆಟ್ ಮಂಡನೆಯಾಗುತ್ತೆ. ರಾಜ್ಯ ಸರ್ಕಾರಗಳು ಬಜೆಟ್ ಮಂಡಿಸೋದು 1 ವರ್ಷಕ್ಕೆ. ಆದರೂ ತಾವು ಮಂಡಿಸುವ ಬಜೆಟ್ ಅನ್ನ ಸರಿಯಾಗಿ ಪೂರೈಸೋದೇ ಇಲ್ಲ. ಆದ್ರೆ ಬೆಟ್ಟಿಂಗ್ನಲ್ಲಿ ಇಷ್ಟು ಕೋಟಿ ವ್ಯವಹಾರ ನಡೆಯುತ್ತದೆ ಅಂದರೆ ತಾಳೆ ಹಾಕಿ ಎಷ್ಟು ಸರ್ಕಾರಗಳನ್ನ ನಡೆಸಬಹುದು ಅನ್ನೋದನ್ನ. ಇದು ಕೇವಲ ಕರ್ನಾಟಕದ ಟ್ರೆಂಡ್ ಅಲ್ಲ. ಭಾರತ ದೇಶದ ಪ್ರತಿ ಹಳ್ಳಿಯಲ್ಲೂ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬೆಟ್ಟಿಂಗ್ ದಂಧೆ ನಡೀತಾ ಇದೆ. ಅದರಲ್ಲೂ ಐಪಿಎಲ್ ಟೈಮ್ಗೆ 2 ತಿಂಗಳ ಕಾಲ ಬೆಟ್ಟಿಂಗ್ ಭರಾಟೆ ಜೋರಾಗಿರುತ್ತೆ. ಮೂಲಗಳ ಪ್ರಕಾರ
ಪ್ರತಿ ಗ್ರಾಮದಲ್ಲಿ 10ರಿಂದ 30 ಯುವಕರು ಬೆಟ್ಟಿಂಗ್ ದಂಧೆಯಲ್ಲಿ ತೊಡಗಿದ್ದಾರಂತೆ. ಇದಕ್ಕಾಗಿಯೇ ಹಣವನ್ನು ಸಂಗ್ರಹ ಮಾಡ್ತಾರಂತೆ. ಇದು ಹಲವು ವರ್ಷಗಳಿಂದ ನಡೆದು ಬರುತ್ತಿರುವ ಪರಿಪಾಠ. ಬೆಟ್ಟಿಂಗ್ನಿಂದ ಹಣ ಕಳೆದುಕೊಳ್ಳೋರ ಸಂಖ್ಯೆ ಪ್ರತಿ ವರ್ಷ ಏರಿಕೆಯಾಗ್ತಾನೆ ಇದೆ. ಯುವಕರನ್ನೇ ಅವಲಂಬಿಸಿರುವ ಕುಟುಂಬಗಳ ಕಥೆಯಂತೂ ದೇವರಿಗೆ ಪ್ರೀತಿ. ಬೆಟ್ಟಿಂಗ್ಗೆ ಬೂಸ್ಟ್ ಸಿಗೋಕೆ ಅತಿ ಮುಖ್ಯವಾದ 2 ಕಾರಣಗಳಿವೆ. ಅದರಲ್ಲಿ ಮೊದಲನೆಯದ್ದು ಈಸಿ ಮನಿ. ಕಡಿಮೆ ಸಮಯದಲ್ಲಿ ಕಷ್ಟವನ್ನೇ ಪಡದೆ ಹಣ ಸಂಪಾದನೆ ಮಾಡಬಹುದು ಅನ್ನೋ ವಿಚಾರಕ್ಕೆ ಬೆಟ್ಟಿಂಗ್ಗೆ ಮೂಲ ಹಾಗೂ ಪ್ರಮುಖ ಕಾರಣ. ಬೆಟ್ಟಿಂಗ್ ನಡೆಸುವವರು ₹1ಗೆ 3ರಿಂದ 5 ರೂಪಾಯಿ ಕೊಡ್ತಾರೆ. ಅದು ಗೆದ್ದವರಿಗೆ ಮಾತ್ರ. ಗೆಲ್ಲೋರು ಅತಿ ಕಡಿಮೆ ಮಂದಿ, ಸೋಲೋರೆ ಹೆಚ್ಚು. ಹೀಗಾಗಿ ಸೋತವರೆಲ್ಲರೂ ಇನ್ನಿಲ್ಲದ ಸಂಕಷ್ಟಗಳಿಗೆ ತುತ್ತಾಗ್ತಾ ಇದ್ದಾರೆ. ಬೆಟ್ಟಿಂಗ್ ಹೆಚ್ಚಾಗೋಕೆ ಇನ್ನೊಂದು ಪ್ರಮುಖ ಕಾರಣ ಈ ಆರೋಪದ ಮೇಲೆ ಸಿಕ್ಕಿಬಿದ್ದವರಿಗೆ ಶಿಕ್ಷೆ ಪ್ರಕಟ ಆಗದೇ ಇರೋದು. ಯಾಕಂದ್ರೆ ಬೆಟ್ಟಿಂಗ್ ಸಂಬಂಧ ಈಗಾಗಲೇ ಸಾವಿರಾರು ಪ್ರಕರಣಗಳು ದಾಖಲಾಗಿವೆ. ಆದ್ರೆ ಬೆರಳೆಣಿಕೆಯಷ್ಟು ಕೇಸ್ಗಳಲ್ಲಿ ಮಾತ್ರ ಆರೋಪಿಗಳಿಗೆ ಶಿಕ್ಷೆಯಾಗಿದೆ. ಎಷ್ಟೋ ಪ್ರಕರಣಗಳನ್ನ ಕೈ ಬಿಡಲಾಗುತ್ತಿದೆ. ಬೆಟ್ಟಿಂಗ್ನಿಂದ ಯುವಕರನ್ನ ರಕ್ಷಣೆ ಮಾಡೋದು ಸುಲಭದ ವಿಚಾರವಲ್ಲ. ಯಾಕಂದ್ರೆ ಈಗ ಇರುವ ಕಾನೂನಿನ ಅಡಿಯಲ್ಲಿ ಬೆಟ್ಟಿಂಗ್ ವಿರುದ್ಧ ಕ್ರಮ ಕೈಗೊಳ್ಳೋದು ಕಷ್ಟ. ಪೊಲೀಸರು ಒಂದಿಷ್ಟು ಕ್ರಮ ಕೈಗೊಂಡು ಕಟ್ಟುನಿಟ್ಟಿನ ಎಚ್ಚರಿಕೆ ಕೊಡ್ತಾರೆ ಅಷ್ಟೇ. ಹೀಗಾಗಿ ಬೆಟ್ಟಿಂಗ್ ದಂಧೆಗೆ ಬಲಿಯಾಗಬಾರದು ಅಂತ ನಾವೇ ನಮ್ಮ ಮೇಲೆ ನಿಯಂತ್ರಣ ಹೇರಿಕೊಳ್ಳಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈಸಿ ಮನಿ ಹಿಂದೆ ಬೀಳಬಾರದು. ಕಡಿಮೆ ಟೈಮಲ್ಲಿ ಹಣ ಮಾಡೋ ದುರಾಸೆಯಿಂದ ಬೆಟ್ಟಿಂಗ್ ಆಡೋಕೆ ಹೊರಟರೆ ಇರೋ ಹಣವನ್ನು ಕಳೆದುಕೊಳ್ಳಬೇಕಾಗುತ್ತೆ. ಈ ವಿಚಾರದಲ್ಲಿ ಪೋಷಕರು ಕೂಡ ತಮ್ಮ ಮಕ್ಕಳ ಮೇಲೆ ಕಣ್ಣಿಟ್ಟಿರಬೇಕು. ಇಲ್ಲವಾದರೆ ಬದುಕೆ ಮೂರಾಬಟ್ಟೆಯಾಗುವುದರಲ್ಲಿ ಅನುಮಾನವಿಲ್ಲ. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.